17 ಮಾಡಲ್ ಬಿಟ್ಟು ಬರೀ 2 ಲಕ್ಷ. ಬರೀ 2 ಲಕ್ಷ ಸರ್. ನಿಮ್ಗೆ ಏನ್ ಬೇಕಾ? 1, 2, 3, 4, 5, 6 ಯಾವ ಗಾಡಿ ಬೇಕು ನಿಮ್ಗೆ ಹೇಳಿ. ಬರೀ 2,20,000 2.5 ಲಕ್ಷವರೆಗೂ ಇದೆ. ನೀವು ಬನ್ನಿ, ನಿಮ್ಗೆ ಯಾವ್ದು ಬೇಕಾ ಸೆಲೆಕ್ಷನ್ ಮಾಡ್ಕೊಳ್ಳಿ ಸರ್. ಬರೀ 7,40,000 ಗಾಡಿ ಮಾಡ್ಕೊಡ್ತೀನಿ. ಬರೀ 7,40,000. ಬರೀ 7,40,000 ತಗೊಂಡ್ಬನ್ನಿ, ಗಾಡಿ ಎತ್ಕೊಂಡೋಗಿ ಸರ್. ಸಿಂಗಲ್ ಓನರ್, ಅದ್ರಲ್ಲೂ ಸಿಂಗಲ್ ಓನರ್ ಸರ್. ಪೆಟ್ರೋಲ್ ಹಾಕ್ಸ್ಕೊಳ್ಳಿ, ಡ್ರೈವಿಂಗ್ ಮಾಡ್ಕೊಳ್ಳಿ. 1 ವಾರ ನಿಮ್ ಟೈಮ್ ಕೊಡ್ತೀನಿ ಸರ್. 1 ವಾರ ನೀವೇನು ಯೂಸ್ ಮಾಡ್ಕೊಳ್ಳಿ. ನಿಮ್ಗೇನು ಇಷ್ಟ ಆಗಿಲ್ಲ ಅಂದ್ರೆ ಓಪನ್ ಚಾಲೆಂಜ್ 10 ರೂಪಾಯಿ ಕಟ್ ಮಾಡಲ್ಲ, ನಿಮ್ಗೆ ದುಡ್ಡು ವಾಪಸ್ ಕೊಡ್ತೀನಿ ಸರ್. ನಿಸಾನ್ ಟೆರೋನಾ ಸರ್. ಎಷ್ಟು ಸರ್? ಸರ್ ಬರೀ 3,50,000 ರೂಪಾಯಿ ತಗೊಂಡ್ಬನ್ನಿ, ಗಾಡಿ ಎತ್ಕೊಂಡೋಗಿ ಸರ್. 14 ಮಾಡಲ್ ಆಲ್ಟೋ ಕೇಟನ್ ಸಿಂಗಲ್ ಓನರ್, ಚಿನ್ನ ತರ ಮೇಂಟೈನ್ ಮಾಡಿದ್ದಾರೆ. ಚಳಿಗಾಲದ ಆಫರ್ ಸರ್. ಮಾರ್ಕೆಟ್ ಆಗಿ ಏನಿದೆ ಬೆಲೆ 2016 ಮಾಡಲಿಗೆ ನಾನ್ ಕೊಡ್ತೀನಿ ಸರ್ ನಿಮ್ಗೆ ಆಫರ್. ಬರೀ 3,50,000 ತಗೊಂಡ್ಬನ್ನಿ. 2016 ಮಾಡಲು ಡೀಸೆಲ್ ಗಾಡಿ ಐಟೆ ಎತ್ಕೊಂಡೋಗಿ ಸರ್. ಡಸ್ಟರ್ ಕೂಡ ಇದೆ 3,99,000 ಓನ್ಲಿ. ನಾವಿರೋದು ನೆಲಮಂಗಲ. ಚಳಿಗಾಲದ ಆಫರ್ ಸರ್. ಚಳಿಗಾಲದ ಆಫರ್. ಟಾಟಾ ಮಂಜಾ ನಿಮ್ಗೆ ಯಾರು ಕೂಡ ಸಾಧ್ಯ ಇಲ್ಲ ಸರ್. ನಾನು ನಿಮ್ಗೆ ಕೊಡ್ತೀನಿ ಮಾನ್ಸೂನ್ ಆಫರ್. ಬರೀ 1,70,000 ತಗೊಂಡ್ಬನ್ನಿ, ಗಾಡಿ ಎತ್ಕೊಂಡೋಗಿ ಸರ್. SUV ಯಾವ ಬೇಕು ಸರ್ ನಿಮ್ಗೆ? ವೆನ್ಯೂ ಇದೆ, ನಂತರ ಜೀಪ್ ಕ್ಯಾಂಪಸ್ ಇದೆ, ಕಿಯಾ ಸೋನೆಟ್ ಇದೆ, SUV ಎಲ್ಲ ಇದೆ ಸರ್. ನಿಮ್ಗೆ ಯಾವ್ದು ಬೇಕು ನಂತರ ಬನ್ನಿ, ಯುನೈಟೆಡ್ ಕಾಸ್ಟ್ ಮೋಟರ್ಸ್ ನೆಲಮಂಗಲ ಬನ್ನಿ ಸರ್. ನೀವು ಎಲ್ಲರೂ ನಿಮ್ಗೆ ಯಾವ್ದು ಬೇಕು ಸರ್? ನಿಮ್ಗೆ ಜೀಪ್ ಕ್ಯಾಂಪಸ್ ಬೇಕಲ್ಲ, ಕಿಯಾ ಸೋನೆಟ್ ಬೇಕಾ ಸರ್? ನಿಮ್ಗೆ ಬರೀ ಪ್ರೈಸ್ ಎಷ್ಟು ಹೇಳ್ರಿ? ಬರೀ 9.5 ಲಕ್ಷ. ಬರೀ 2,20,000 ಸರ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಮ್ಮ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ನಲ್ಲಿ ಇರ್ತಕ್ಕಂಥ ನೆಲಮಂಗಲಕ್ಕೆ ಬಂದಿದ್ದೀನಿ. ಮಳೆಗಾಲ ಆಯ್ತು, ಬಿಸಿಲುಗಾಲ ಆಯ್ತು, ಇವಾಗ ಚಳಿಗಾಲ ಬಂದಿದೆ. ಚಳಿಗಾಲಕ್ಕೆ ಒಂದು ಒಳ್ಳೆ ಆಫರ್ಗಳ ಜೊತೆ ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟರ್ಸ್ಗೆ. ಸೊ ಬನ್ನಿ, ರವಿ ಸರ್ ಕೂಡ ಇದ್ದಾರೆ ಇಲ್ಲೇ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾವ್ರೆ ಎಲ್ಲಾನು ಕೇಳೋಣ. ಸರ್ ನಮಸ್ಕಾರ. ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಾ? ಹೇಮಂತ್ ಸರ್? ಆರಾಮ ಸರ್, ನೀವು? ಚೆನ್ನಾಗಿದ್ದೀನಿ ಸರ್. ಏನೇನು ಆಫರ್ಗಳನ್ನ ಕೊಡ್ತಾ ಇದ್ದೀರಾ ಬೇಗ ಹೇಳಿ ಸರ್, ನೋಡೋಣ. ಸರ್ ನಮಸ್ಕಾರ. ಎಲ್ಲ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಹೇಗಿದ್ದೀರಾ ಅಂತ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸರ್. ಸರ್ ಈ ಸಲ ನಾವು ಈ ಚಳಿಗಾಲದ ಆಫರ್ ನಿಮಗೆ ವಿಂಟರ್ ಸೀಸನ್ ಆಫರ್ ನಿಮ್ಗೆ ಮಾಡ್ತಾ ಇದೀನಿ ಸರ್. ಈ ಸಲ ನಿಮಗೆ ನಾನು ಪ್ರತಿ ವರ್ಷ ಪ್ರತಿ ವಿಡಿಯೋದಲ್ಲೂ ನಾನು ಏನ್ ನಿಮಗೆ ಸ್ಪೆಷಲ್ ಪ್ರೈಸ್ ಅಲ್ಲಿ ನಿಮಗೆ ನಾನು ಕೊಡ್ತಾ ಇರ್ತೀನಿ. ಸಮಥಿಂಗ್ ಸ್ಪೆಷಲ್ ನಮ್ಮ ಹತ್ರ ಇರ್ತದೆ ಸರ್. ಈ ಸಲ ಬನ್ನಿ, ವಿಂಟರ್ ಸೀಸನ್ ವಿಂಟರ್ ಆಫರ್ ನಿಮ್ಗೆ ನಾನು ಕೊಡ್ತಾ ಇದೀನಿ ಸರ್. ಪ್ರತಿಯೊಂದು ಗಾಡಿ ಮೇಲೂ ಏನ್ ನಿಮ್ಗೆ ನಾನು ಪ್ರೈಸಿಂಗ್ ಕೊಡ್ತಾ ಇದೀನಿ, ಪ್ರತಿಯೊಂದು ಒಂದು 30,000 ರೂಪಾಯಿ ನಿಮಗೆ ಕಡಿಮೆ ನಿಮಗೆ ಡಿಸ್ಕೌಂಟ್ ಪ್ರೈಸ್ ಮಾಡಿಕೊಡ್ತಾ ಇದೀನಿ ಸರ್. ನೀವು ಬನ್ನಿ, ಆಯ್ತಾ? ವೆಹಿಕಲ್ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ನೀವು ತಗೊಂಡೋಗ್ಬೋದು ಸರ್. ವೆಹಿಕಲ್ ತುಂಬಾ ಚೆನ್ನಾಗಿದ್ದಾವೆ. ಈ ಸಲ ಒಳ್ಳೊಳ್ಳೆ ನಿಮಗೆ ಸ್ಪೆಷಲ್ ಎಡಿಷನ್ ಗಾಡಿ ನಾನು ತಂದಿದ್ದೀನಿ. ನಿಮಗೆ ಪ್ರೀಮಿಯಂ ಕಾರ್ಸ್ ಇಂದ ಹಿಡಿದು ನಿಮಗೆ ಸ್ಮಾಲ್ ವೇರಿಯಂಟ್ ಕಾರ್ವರೆಗೂ ಪ್ರತಿಯೊಂದು ಸಿಗುತ್ತೆ ಸರ್ ನಿಮಗೆ. ನೀವು ದಯವಿಟ್ಟು ಬನ್ನಿ, ನಿಮ್ಗೆ ಯಾವ ಕಾರ್ ಬೇಕೋ. ನನ್ನ ಹತ್ರ ಯಾವ ಕಾರ್ ಇಲ್ಲ, ನೀವು ಕೇಳಿ ಆರ್ಡರ್ ನಾನು ನೀವು ಬುಕ್ ಮಾಡಿದ್ರೆ ನಿಮ್ಗೆ ಯಾವ ಗಾಡಿ ಬೇಕೋ ನಾನು ತರಿಸ್ಕೊಡ್ತೀನಿ ಸರ್. ಎಲ್ಲ ವೆಹಿಕಲ್ ತುಂಬಾ ಚೆನ್ನಾಗಿದೆ, ನೀವು ದಯವಿಟ್ಟು ಬಂದು ನೋಡ್ಬೋದು ಸರ್. ಎಲ್ಲಿ ಬರುತ್ತೆ ಸರ್ ಅಡ್ರೆಸ್? ಸರ್ ನಾವಿರೋದು ಬೆಂಗಳೂರು ಔಟ್ಸ್ಕರ್ಟ್ಸ್ ನೆಲಮಂಗಲದಲ್ಲಿ ಇರೋದು. ನೆಲಮಂಗಲ ನರ್ಸರಿ ಬಸ್ ಸ್ಟಾಪ್ ಅಂತ ಬರುತ್ತೆ ಸರ್. ನೀವು ಆರಾಮಾಗಿ ನೀವು ಬಸ್ಸಲ್ಲಿ ಬಂದ್ರೆ ನಮ್ಮ ಶೋರೂಮ್ ಎದುರುಗಡೆ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲ ನೀವು ಸ್ಟಾಪ್ ಕೊಡ್ತಾರೆ ಸರ್. ಬಸ್ಸಲ್ಲಿ ಬಂದು ಕಾರ್ ತಗೊಂಡು ಹೋಗ್ಬೋದು. ಖಂಡಿತ ಸರ್, ಬಸ್ಸಲ್ಲಿ ಬನ್ನಿ. ನಾನು ಹೇಳೋ ಪ್ರೈಸ್ಗೆ ನೀವು ಯಾವುದೇ ಕಣ್ಣಿಗೆ ವಾಪಸ್ ಹೋಗಲ್ಲ ಸರ್. ಯಾಕೆ ನನ್ನ ಹತ್ರ ಇರೋ ಕಾರ್ ಎಲ್ಲ ಫುಲ್ ಕಂಪ್ಲೀಟ್ಲಿ ರಿಫರ್ಬಿಶ್ಮೆಂಟ್ಸ್ ಆಗಿದೆ. ಯಾವುದೇ ತರ ರಿಪೇರಿ ಇಲ್ಲ ಸರ್. ನಿಮಗೆ ಒಂದು ಇಂಜನ್ ಇಂದ ಹಿಡಿದು ಪ್ರತಿಯೊಂದು ಇಂಟೀರಿಯರ್, ಎಕ್ಸ್ಟೀರಿಯರ್, ಟೈರ್ಸ್, ಇನ್ಸೂರೆನ್ಸ್ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಇದೆ ಸರ್. ಇದು ಪೆಟ್ರೋಲ್ ಡೀಸೆಲ್ ಹಾಕ್ಸ್ರೆ ಅಷ್ಟೇ ನೀವು ಹೋಗಬೇಕಾಗಿರೋ ಗಾಡಿನ ಅಷ್ಟೇ, ಆಯ್ತಾ? ಪೆಟ್ರೋಲ್ ಹಾಕ್ಸ್ಕೊಳ್ಳಿ, ಡ್ರೈವಿಂಗ್ ಮಾಡ್ಕೊಳ್ಳಿ, ಆ ಲೆಕ್ಕಕ್ಕಿದೆ ಸರ್. ನಮ್ಮ ಹತ್ರ ಯಾವುದೇ ತರ ಫಿಲಿಂ ಡೈಲಾಗ್ ನಮ್ಗೇನು ಹೊಡೆದು ಮಾಸ ಬೇಕಂತ ನಾವೇನಿಲ್ಲ ಸರ್. ಫಿಲಂ ಡೈಲಾಗ್ ಕೊಟ್ಟು ನಾನೇನು ಯಾವ್ದು ಹೀರೋ ಬೇಕಂತ ಇಲ್ಲ, ಆಯ್ತಾ ಸರ್? ಏನಿದೆಯೋ ಅದೇನೆ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀವಿ. ಟ್ರಾನ್ಸ್ಪರೆಂಟ್ ಆಗಿ ನಾನು ಹೇಳೋ ಪ್ರಕಾರ ನಿಮ್ಗೆ ಇಲ್ಲಿ ಬಂದು ಗಾಡಿ ಇದ್ರೆ ನೀವು ತಗೊಂಡೋಗಿ ಸರ್. ಕೆಲವರು ಅಲ್ಲೊಂದು ಹೇಳ್ತಾರೆ, ಬಂದ್ ನೋಡ್ರ ಆತರ ಏನು ಇರೋದೇ ಇಲ್ಲ. ನಮ್ಮ ಹತ್ರ ಆತರ ನಾವೇನು ಅದಕ್ಕೇನು ಒಗ್ಗರಣೆ ಹಾಕಲ್ಲ ಸರ್. ನಾವೇನು ಮಿಕ್ಸ್ ಅಪ್ ಮಾಡಲ್ಲ. ಏನಿದೆಯೋ ನ್ಯಾಚುರಲ್ ಆಗಿ ನಾವು ಅಷ್ಟೇ ಮಾತಾಡ್ತೀವಿ. ನೀವು ಬಂದ್ ನೋಡಿದ್ರೆ ನಿಮ್ ಬೆಲೆನೂ ಅಷ್ಟೇ. ಅಲ್ಲೊಂದು ಹೇಳ್ದು ಇಲ್ಲೊಂದು ಆತರ ಇಲ್ಲ ಸರ್. ನಾವೇನ್ ಹೇಳಿದೀವಿ ಅದಕ್ಕಿಂತ 2,000 ಕಡಿಮೆ ಕೊಡ್ತೀವಿ, ಜಾಸ್ತಿ ಇರಲ್ಲ. ನೀವು ಬಂದ್ ನೋಡಿ, ವೆಹಿಕಲ್ ನಿಮ್ಗೆ ಇಷ್ಟ ನೀವು ತಗೊಂಡೋಗ್ಬೋದು ಸರ್. ಅಷ್ಟೇ. ಎಸ್ ಸರ್. ಎಷ್ಟು ಕಾರ್ಗಳಿದೆ ಸರ್ ಟೋಟಲ್? ಸರ್ ನನ್ನ ಹತ್ರ ಇವತ್ತು ಒಂದು 25ರಿಂದ 30 ಗಾಡಿ ಸ್ಟಾಕ್ಸ್ ಇದೆ. ಇನ್ನೂ ಒಂದು 10 ಗಾಡಿ ಬರ್ತಾ ಇದೆ ಸರ್, ಆಯ್ತಾ ಸರ್? ನಾನು ಇನ್ನೂ ಒಂದು ನಂದು ಔಟ್ಲೆಟ್, ಬೇರೆ ಔಟ್ಲೆಟ್ ಇದೆ, ಅಲ್ಲೂ ಕೂಡ ನೋಡ್ಬೋದು. ನಿಮ್ಗೆ ಯಾವ ಗಾಡಿ ಬೇಕು ನಾವು ತರಿಸ್ಕೊಡ್ತೀವಿ. ಓಕೆ, ಟೋಟಲ್ ಒಂದು 30-35 ಕಾರ್ಗಳಿದೆ. ಓವರ್ ಒಂದು 50 ಗಾಡಿ ಇದೆ ಸರ್. 50 ಗಾಡಿ ಇದೆ ಸರ್. 50 ಗಾಡಿಗಳಿದೆ ಟೋಟಲ್ ಆಗಿ. ಸೊ ಬನ್ನಿ, ತರ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಮೇಲೆ ಸುಮಾರು ಜನ ಲೋನ್ ಮೇಲೆ ನೋಡ್ತಾ ಇರ್ತೀರಾ. ಲೋನ್ ಆಪ್ಷನ್ ಹೋದ್ರೆ ಎಲ್ಲ ಹೆಂಗಿದೆ ಸರ್ ಆಪ್ಷನ್? ಸರ್ ಲೋನ್ ಆಪ್ಷನ್ಗೆ ನಿಮಗೆ ವೆಹಿಕಲ್ ಮೇಲೆ ಸಿಬಿಲ್ ಚೆನ್ನಾಗಿದ್ರೆ 80% ಲೋನ್ ಆಗುತ್ತೆ ಸರ್. ಅದು ಹೆಂಗಿದ್ರೆ ನಿಮ್ಗೆ ಲೋನ್ ಡಿಪೆಂಡ್ಸ್ ಅಪಾನ್ ಕಾರು ಸರ್. ನೀವು ಸ್ಮಾಲ್ ಸೆಗ್ಮೆಂಟ್ ಹೋದ್ರೆ ಲೈಕ್ ಈ ಆಲ್ಟೋ, ಇಯಾನು ಈ ತರ ಸೆಗ್ಮೆಂಟ್ ಹೋದ್ರೆ ಒಂದು 20ರಿಂದ 30,000 ರೂಪಾಯಿ ಡೌನ್ ಪೇಮೆಂಟ್ ಆದ್ರೆ ನಿಮ್ಗೆ ಲೋನ್ ಸಿಗುತ್ತೆ. ನೀವು ದೊಡ್ಡ ಸೆಗ್ಮೆಂಟ್ ಹೋದ್ರೆ ನಿಮ್ಗೆ ಮಿನಿಮಮ್ 80% ಲೋನ್ ಆಗುತ್ತೆ. ಸೊ ಇನ್ ಡಿಫ್ರೆನ್ಸ್ 20% ನೀವು ಲೋನ್ ಕೊಡಬೇಕು ಸರ್. ಆಲ್ಮೋಸ್ಟ್ ನಾವು ನಿಮ್ಗೆ ಬೆಂಗಳೂರಲ್ಲಿ ನೀವು ಎಲ್ಲೇ ಇದ್ರು ನಿಮ್ಗೆ ಲೋನ್ ಆಗ್ತದೆ ಸರ್. ನಿಮ್ಗೆ ಔಟ್ಸ್ಕರ್ಟ್ಸ್ ಅಲ್ಲಿ ಇದ್ರು ಕೂಡ, ನೀವು ಹೊರಗಡೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ರು ಕೂಡ ನಿಮ್ದು ಸಿಬಿಲ್, ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಅಲ್ಲೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ಸರ್ ನಿಮ್ಗೆ. ಹೌದು ಸರ್. ಥ್ರೂಔಟ್ ಕರ್ನಾಟಕ ಲೋನ್ ಆಗುತ್ತೆ. ಥ್ರೂಔಟ್ ಕರ್ನಾಟಕ ಲೋನ್ ಆಗುತ್ತೆ ಸರ್ ನಿಮ್ಗೆ. ಅವ್ರು ಹೇಳ್ಬೇಕು, ಅಲ್ಲಿ ನೆಲಮಂಗಲ ಯುನೈಟೆಡ್ ಕಾರ್ಸ್ ಹೋಗ್ರಿ, ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ 10 ಜನ ಕೇಳ್ಬೇಕು ಸರ್. ಇದೆ ಸರ್, ನಮ್ಮ ಮೆಮೊ ಇದೆ ಸರ್. ಆತರ ಇರ್ಬೇಕು. ಓಕೆ, ಸರ್ ಖಂಡಿತ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಹೇಳ್ತಾ ಇದೀನಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ.
ಬನ್ನಿ ಸರ್. ಬನ್ನಿ ಸರ್, ಬನ್ನಿ. ವೆಲ್ಕಮ್ ಸ್ನೇಹಿತರೆ. ಫ್ರೆಂಡ್ಸ್, ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಚರ್ಲೆ ಬೀಟ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ನಿಮ್ಗೆ ಒಂದು ಒಳ್ಳೆ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ನಿಮ್ಗೆ ಗಾಡಿ ಬೇಕಾ? ಬನ್ನಿ, 2017 ಮಾಡಲ್ ಡೀಸೆಲ್ ಗಾಡಿ ಬರೀ 2 ಲಕ್ಷ ಕೊಡ್ತೀನಿ ಫೈನಲ್ ನಿಮ್ಗೆ. 17 ಮಾಡಲ್ ಬಿಟ್ಟು ಬರೀ 2 ಲಕ್ಷ? ಬರೀ 2 ಲಕ್ಷ ಸರ್. 2017 ಮಾಡಲ್. ಹೌದು, ಡೀಸೆಲ್. ಹೌದು ಸರ್. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್, ಬರೀ 75,000 ಕಿಲೋಮೀಟರ್ ಓಡಿದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ 24 ಮೈಲೇಜ್ ಬರ್ತದೆ ಸರ್. ವೆಹಿಕಲ್ ಇದು 24 ವರೆಗೂ ಮೈಲೇಜ್ ಬರುತ್ತಂತೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ತುಂಬಾ ಕ್ಲಾಸ್ ಆಗಿದೆ, ನೀಟಾಗಿ ಮೇಂಟೈನ್ ಮಾಡೋರೆ. ಎಷ್ಟಂದ್ರಿ ಸರ್ ಪ್ರೈಸು? ಸರ್, ಬರೀ ಜಸ್ಟ್ 2 lakhs rupees ನಿಮ್ಗಿದು. 2 ಲಕ್ಷ? ಹೌದು ಸರ್. ನೋಡ್ತಾ ಇರ್ಬೋದು ಸ್ಕೋಡಾ ರ್ಯಾಪಿಡ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್ ಸರ್ ವೆಹಿಕಲ್ ಇದು. 2017 ಮಾಡಲು ಟಾಪ್ ಎಂಡ್ ವೇರಿಯಂಟ್. ಸೆಕೆಂಡ್ ಓನರ್ ಆಗಿದೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಇನ್ಶೂರೆನ್ಸ್ ಕಟ್ಕೊಡ್ತೀವಿ ನಿಮಗೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. 22 ಮೈಲೇಜ್ ಬರ್ತದೆ. ವೆಹಿಕಲ್ ನೀವು ತೋರಿಸಬಹುದು ಸರ್. ಇಂಟೀರಿಯರ್ ಇಂದ ಹಿಡಿದು ಎಕ್ಸ್ಟೀರಿಯರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆಯ್ತಾ, ನಿಮಗೆ ಫೈನಲ್ ಟು ಫೈನಲ್ ಒಂದು 7 lakhs ಗಾಡಿ ಮಾಡ್ಕೊಡ್ತೀನಿ ಸರ್. ಪ್ರೈಸ್ ಹೇಳಿ ಸರ್. ಸರ್, ಒಂದು 6,90,000 ಗೆ ನಿಮ್ ಕಡೆಯಿಂದ ಬಂದ್ರೆ 6,90,000 ಗಾಡಿ ಫೈನಲ್ ಮಾಡ್ಕೊಡ್ತೀನಿ. 6,90,000ಕ್ಕೆ ಎಷ್ಟೇ ಮಾಡಲ್ ರ್ಯಾಪಿಡ್ ಸರ್? 2017 ಮಾಡಲು ಲೇಟೆಸ್ಟ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರಬಹುದು Hyundai Venue ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ತುಂಬಾ ಜನ ವೆನ್ಯೂ ಇದೆ ನಿಮ್ಮ ಹತ್ರ, ವೆನ್ಯೂ ಇದೆ ಅಂತ ಕೇಳ್ತಾ ಇರ್ತಾರೆ. ನನ್ನ ಹತ್ರ ಇರೋ ವೆನ್ಯೂ 2019 ಮಾಡಲು ಸಿಂಗಲ್ ಓನರ್ ಸರ್ ಇದು. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸ್ ನಿಮಗೆ ಕಂಪ್ಲೀಟ್ ಸರ್ವಿಸ್ ಇಷ್ಟು ಸಿಗ್ತದೆ. ಆಯ್ತಾ, ಇದು ಹೊಸ ವೆಹಿಕಲ್ 13 ಲಕ್ಷ ಇದೆ ಸರ್ ಈ ಗಾಡಿ. 13 ಲಕ್ಷ ಇದೆ ಈ ಗಾಡಿ ನಿಮಗೆ. ನಾನು ನಿಮಗೆ ಬರೀ 7,50,000 ಗಾಡಿ ಕೊಟ್ಬಿಡ್ತೀನಿ ಸರ್. 7,50,000? ಹೌದು ಸರ್. 7,50,000 ತಗೊಂಡ್ಬನ್ನಿ, ಗಾಡಿ ಎತ್ಕೊಂಡೋಗಿ. ನಿಮ್ಗೆ ಲೋನ್ ಮೇಲೆ ಹೋಗ್ತೀರಿ ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಲೋನ್ ಆಗೋಗ್ಬಿಡ್ತದೆ. ಹೌದಾ? ಹೌದು ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಕಂಡೀಷನ್ ಅಂತೂ ಕ್ಲಾಸ್ ಆಗಿದೆ. ನೀವು ಬಂದೊಂದ್ಸಲಿ ಚೆಕ್ ಮಾಡ್ಕೊಂಡು ತಗೋಬಹುದು. ಏನಂತೀರಾ ಸರ್? ಸರ್, ತುಂಬಾ ಚೆನ್ನಾಗಿದೆ. ಬರ್ಲಿ ಸರ್, ಸಿಂಗಲ್ ಓನರ್ ವೆಹಿಕಲ್ ಅದ್ರಲ್ಲೂ ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ಸರ್ ಜೀಪ್ ಕಾಂಪಾಸ್. ಸರ್, ಜೀಪ್ ಕಾಂಪಾಸ್ ನಿಮ್ಗೆ ಆಲ್ಮೋಸ್ಟ್ ತುಂಬಾ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನಂಬರ್ 1 ಇದೆ ಸರ್ ವೆಹಿಕಲ್. ತುಂಬಾ ಸೇಫ್ಟಿಯಲ್ಲಿ ನಂಬರ್ 1 ಇದೆ ವೆಹಿಕಲ್. ಸೇಫ್ಟಿ ರ್ಯಾಂಕಿಂಗ್ ಅಲ್ಲಿ ಸಖತ್ ಲಕ್ಸುರಿಯಸ್ ವೆಹಿಕಲ್ ಸರ್ ಇದು. ಆಯ್ತಾ, ಸಿಟಿಲೆಲ್ಲ ಈ ಗಾಡಿ ನಿಮ್ಗೆ ಸರ್ 20 lakhs ವೆಹಿಕಲ್ ಸರ್ ಇದು. 24 ಲಕ್ಷ ಇದೆ ಹೊಸ ಗಾಡಿ ಬೆಲೆ. 24 ಲಕ್ಷ ರೂಪಾಯಿ ಗಾಡಿ ಇದು. ಹೊಸ ಗಾಡಿ 24 ಲಕ್ಷ ಇದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್ ಇದೆ. ಟಾಪ್ ಎಂಡ್ ವೇರಿಯಂಟ್ ಬರ್ತದೆ. ಟಾಪ್ ಎಂಡ್ ವೇರಿಯಂಟ್ ಇದೆ ಸರ್ ನಿಮ್ಗೆ. ಸರ್, ನಾನು ನಿಮ್ಗೆ ಆಫರ್ ಮಾಡ್ತಿರೋದು 24 ಲಕ್ಷ ಅಲ್ಲ ಸರ್. ಬರೇ ನಿಮ್ಗೆ ನಾನು ಆಫರ್ ಮಾಡ್ತಿರೋದು ಫೈನಲ್ ಟು ಫೈನಲ್ 9,50,000 ಗಾಡಿ ಕೊಡ್ತೀನಿ ಸರ್. 9,50,000? ಹೌದು ಸರ್. ಓನ್ಲಿ 9,50,000 ಗಾಡಿ ಮಾಡ್ಕೊಡ್ತೀನಿ. 9,50,000 ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಸರ್? ಸರ್, 9,50,000 ಒಂದು ಒಳ್ಳೆ ಬೆಲೆ ಸರ್. ಈ ಗಾಡಿ ಡೀಸೆಲ್ ವೇರಿಯಂಟ್. ನಿಮ್ಗೆ ಒಂದೇ ಒಂದು ಸ್ಕ್ರಾಚ್ ಒಂದು ಡೆಂಟ್ ಇಲ್ಲ ಸರ್. ನಿಮ್ಗೆ ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ವೇರಿಯಂಟ್. ಬಂದು ಎತ್ಕೊಂಡು ಹೋಗಿ ಸರ್. ಡೀಸೆಲ್ ವೇರಿಯಂಟ್ ಗಾಡಿ ಇದು. ಡೀಸೆಲ್ ವೇರಿಯಂಟ್ ಗಾಡಿ. ಹೌದು. ಎಲ್ಲಿ ಬರಬೇಕು ಸರ್ ನಿಮ್ಮ ಶೋರೂಮ್? ಸರ್, ನಾವಿರೋದು ನೆಲಮಂಗಲ ಸರ್. ತುಮಕೂರು ನೆಲಮಂಗಲದಲ್ಲಿ ಸಿಟಿ ಸೆಂಟ್ರಲ್ ಇರ್ತೀವಿ ನಾವು. ಸರ್, ಬಂದು ಗಾಡಿ ಎತ್ಕೊಂಡು ಹೋಗಿ. ಸಿಂಗಲ್ ಓನರ್ ವೇರಿಯಂಟ್ ಗಾಡಿ ಸರ್. ಸಿಂಗಲ್ ಓನರ್ ಇದು? ಹೌದು ಸರ್. ಇದು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್. ಹೌದು. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು SUV ಸೆಗ್ಮೆಂಟ್ ಸಾನೆಟ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಕಿಯಾ ಸಾನೆಟ್ ಇದೆ. ಕಿಯಾ ಸಾನೆಟ್ ಈ ಗಾಡಿ 18 lakhs ವೆಹಿಕಲ್ ಸರ್ ಇದು. 18 ಲಕ್ಷ ರೂಪಾಯಿ ವೆಹಿಕಲ್ ನ 2021 ಮಾಡಲ್ ವೇರಿಯಂಟ್ ಸರ್ ಇದು. 2021 ಬರೇ 28,000 ಕಿಲೋಮೀಟರ್ ಓಡಿದೆ ಅಷ್ಟೇ. ನೀವು ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ. ಒಂದು ಸ್ಕ್ರಾಚ್, ಒಂದು ಡೆಂಟು ಆ ತರ ಏನು ಇಲ್ಲ ಸರ್. ವೆಹಿಕಲ್ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಗಾಡಿ. ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್ ಇದು. ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್ ಇದು. ಸೆಕೆಂಡ್ ಓನರ್ ಆಗಿದೆ. 0 ಡಿಪ್ರಿಸಿಯೇಷನ್ ಇನ್ಶೂರೆನ್ಸ್ ನಿಮ್ಗೆ ರನ್ನಿಂಗ್ ಇದೆ ಸರ್. ನಿಮ್ಗೆ 0 ಡಿಪ್ರಿಸಿಯೇಷನ್ ಅಲ್ಲಿ ಬಂಪರ್ ಟು ಬಂಪರ್ ನಿಮ್ಗೆ ಏನೇ ಡ್ಯಾಮೇಜಸ್ ಏನೇ ಆದ್ರೂ ನೀವು ಫ್ರೀ ಆಗಿ ರೆಡಿ ಮಾಡಿಸ್ಕೊಬಹುದು. ಹೌದು, ಒಳ್ಳೆ ಅಟ್ರಾಕ್ಟಿವ್ ಮೈಲೇಜ್ ಬರ್ತದೆ ಗಾಡಿ ನಿಮಗೆ. ಸರ್, ನಾನು ಆಸ್ಕಿಂಗ್ ಪ್ರೈಸ್ ನಿಮ್ಗೆ 10 ಲಕ್ಷ ಕೇಳ್ತಾ ಇರೋದು. ಒಂದು 9,75,000 ಗಾಡಿ ಕೊಟ್ಬಿಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್. ಸರ್, 9,50,000 ತಗೊಂಬನ್ನಿ ಗಾಡಿ ಎತ್ಕೊಂಡು ಹೋಗ್ತಾರೆ. 9,50,000 ಸಿಂಗಲ್ ಓನರ್ ಸಾನೆಟ್. ಸೆಕೆಂಡ್ ಓನರ್ ವೆಹಿಕಲ್ 2021 ಮಾಡಲು 9,50,000 ತಗೊಂಬನ್ನಿ ಗಾಡಿ ಎತ್ಕೊಂಡು ಹೋಗಿ. ಹೊಸದಂದ್ರೆ ಎಷ್ಟಿದೆ ಸರ್ ಪ್ರೈಸ್? 18 lakhs ಇದೆ. 18 lakhs? ಹೌದು ಸರ್. ಅದರಲ್ಲೂ ಸನ್ರೂಫ್ ಗಾಡಿ ಇದು. ಸನ್ರೂಫ್ ಸರ್, ಟಾಪ್ ಎಂಡ್ ವೇರಿಯಂಟ್. ಸನ್ರೂಫ್ ವೇರಿಯಂಟ್ ಇದು. ಓಕೆ ಫುಲ್ಲಿ ಟಾಪ್ ಎಂಡ್ ಸಾನೆಟ್. ನೆಕ್ಸ್ಟ್ ನೋಡ್ತಾ ಇರಬಹುದು XUV 500 ಇದೆ. ಒಂದಲ್ಲ 2 ಇದೆ ಅಲ್ವಾ ಸರ್? ಹೌದು ಸರ್. ಸರ್, XUV 500 ನಿಮ್ಗೆ ಇದು 2014 ಮಾಡಲ್ ವೆಹಿಕಲ್ ಸರ್ ಇದು. 2014 ಮಾಡಲು ಡೀಸೆಲ್ ವೇರಿಯಂಟ್. ಬರೀ 82,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಗಾಡಿ ಕೂಡ ಸರ್ ಒಂದೇ ಅನ್ಟಚ್ ವೆಹಿಕಲ್ ಸರ್ ಇದು. ಅನ್ಟಚ್ ಸೇಮ್. ಇದು ಕೂಡ ಒಂದು ಸ್ಕ್ರಾಚ್, ಒಂದು ಡೆಂಟು, ಒಂದು ಪೈಂಟ್ ಟಚ್ ಅಪ್ ಆಗಲಿ ಆ ತರ ಏನು ಇಲ್ಲ. ಜನ ಕೇಳ್ತಾ ಇರೋ ಸರ್, ನಂಗೆ XUV ಬೇಕು ಅಂತ ಸೇಲ್ ಆದ ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೋಸ್ಕರ ಇನ್ನೂ 2 ಗಾಡಿ XUV ತರಿಸಿದ್ದೀನಿ ಸರ್. 2014 ಮಾಡಲು. ಬರೀ 82,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸರ್, ಇದು W8 8 ಏರ್ ಬ್ಯಾಗ್ ಇದೆ ಗಾಡಿಯಲ್ಲಿ. 8 ಏರ್ ಬ್ಯಾಗ್ ಇದೆ. ಸಖತ್ ಲಕ್ಸುರಿ ಸರ್. ನಿಮ್ಗೆ ಲಾಂಗ್ ಡ್ರೈವ್ ಗೆಲ್ಲ ತುಂಬಾ ಮಾಡ್ಸಿರೋ ಗಾಡಿ. 15 ರಿಂದ 16 ಮೈಲೇಜ್ ಆರಾಮ ಬರ್ತದೆ ಡೀಸೆಲ್ ವೇರಿಯಂಟ್. ಸೆಕೆಂಡ್ ಓನರ್ ಆಗಿದೆ. ಇನ್ಶೂರೆನ್ಸ್ ಲಬ್ಸ್ ಆಗಿದೆ ಸರ್. ನಾನು ನಿಮ್ಗೆ ಈ ಗಾಡಿ ನಾನು 6,65,000 ಹೇಳ್ತಾ ಇದ್ದೀನಿ. ಒಂದು 6,40,000 ಫೈನಲ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಒಂದು 6,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 6,30,000 ನಿಮ್ಮ ಕಡೆಯಿಂದ ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಅದೇ ಫೈನಲ್ಲು. ಯಾರಾದ್ರೂ ಇಷ್ಟ ಆದರೆ ಬಂದು ತಗೊಂಡೋಗಿ ಸರ್. ಓಕೆ ನೋಡ್ಬೋದು ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ.
ಸರ್ ಲೋನೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಲೋನ್ ಆಗ್ತದೆ. ಎಷ್ಟನೇ ಮಾಡಲ್? 5 ಲಕ್ಷ ಲೋನ್ ಆಗ್ತದೆ. 2014 ಮಾಡಲ್. 14 ಮಾಡಲ್ ಗಾಡಿ. ಹೌದು ಸರ್. ಎಷ್ಟು ನೋಡ್ತಾ ಇರ್ಬೋದು ಇಯಾನ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇಯಾನ್ ನನ್ನ ಹತ್ರ ಈ ಸಲ 6 ಗಾಡಿ ಕಲೆಕ್ಷನ್ಸ್ ಇದೆ ಸರ್. 6 ಗಾಡಿ ಇದೆ. 6 ವೆಹಿಕಲ್ಸ್ ಇದೆ ಇಯಾನ್ ನನ್ನ ಹತ್ರ. ಓಕೆ. ಅದರಲ್ಲಿ 2014 ಮಾಡಲ್ ಗಾಡಿಗಳು ಇದೆ. ಅದರಲ್ಲಿ 5 ಗಾಡಿ ಇದೆ ಸರ್. 2,50,000 ಕೊಡಿ. ಆ 5 ಗಾಡಿಯಲ್ಲಿ ಬಂದು ಯಾವ್ದನ್ನ ಎತ್ಕೊಂಡು ಹೋಗಿ. 2,50,000 ಕೊಡ್ಲಿ ಸರ್. ಅದರಲ್ಲಿ ವೈಟ್ ಬೇಕಾ, ರೆಡ್ ಬೇಕಾ, ಮೆರೂನ್ ಬೇಕಾ, ಸಿಲ್ವರ್ ಬೇಕಾ, ಗ್ರೇ ಬೇಕಾ, ನಿಮ್ಗೆ ಯಾವ ಕಲರ್ ಬೇಕು ಎಲ್ಲಾ ಕಲರ್ ಇದೆ ಸರ್. ನೀವು ಬಂದು ಎತ್ಕೊಂಡೋಗಿ ಸರ್. ನಿಮ್ಗೆ ಈ 6ರಲ್ಲಿ ಯಾವ್ದು ಅಂತ ಹೋಗಿ 2,50,000 ರೂಪಾಯಿ ಎತ್ಕೊಂಡೋಗಿ. ಹೌದಾ? 2,50,000 ಕೊಡಿ. ಈ 6ರಲ್ಲಿ ಯಾವ್ದಾರ ಬಂದು ಎತ್ಕೊಂಡೋಗಿ ನಿಮ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಲೋನ್ ಆಗ್ತದೆ. ಆಯ್ತಾ ಸರ್? ನೀವು ಕೊಡಬೇಕಾಗಿರೋದು ಒಂದೇ 10ರಿಂದ 20,000 ಕೊಡಿ ಸಾಕು. 10ರಿಂದ 20,000 ಕೊಡಿ. ಇನ್ ಮಿಕ್ಕಿದ್ ನಿಮ್ಗೆ ಲೋನ್ ಆಗುತ್ತೆ ಸರ್ 6 ಗಾಡಿಯಲ್ಲಿ. ಓಕೆ ಓಕೆ ಓಕೆ. ಇದ್ರ ಬಗ್ಗೆ ಹೇಳಿ ಸರ್. ಈ ಗಾಡಿ ಬಂದ್ಬಿಟ್ಟು ಇದು 2014 ಮಾಡಲು. ಆಯ್ತಾ ಸರ್? ಇದು 14 ಮಾಡಲು ಪೆಟ್ರೋಲ್ ವೆಹಿಕಲ್. ನಿಮ್ಗೆ 74,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಆಯ್ತಾ ಸರ್? ಥರ್ಡ್ ಓನರ್ ಗಾಡಿ ಇದು. ಟೈರ್ ಎಲ್ಲ ಚೆನ್ನಾಗಿದೆ. ಆಮೇಲೆ ನಿಮ್ಗೆಲ್ಲ ಪ್ರತಿಯೊಂದು ಒರಿಜಿನಲ್ ಪೇಂಟ್ ಇದೆ ಗಾಡಿ. ನಿಮ್ಗೇನು ಸಮಸ್ಯೆ ಇಲ್ಲ ಸರ್. 20-24 ಮೈಲೇಜ್ ನಿಮ್ಗೆ 100% ಬರ್ತದೆ. ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ಸರ್. ಪ್ರೈಸಿಂಗ್ ಸರ್? ಸರ್ ಪ್ರೈಸಿಂಗ್ ಹೇಳಲ್ಲ, 2,50,000 ಕೊಡಿ. ಆಯ್ತು. ಈ ಗಾಡಿಗೆ ನಿಮ್ ಇನ್ನೊಂದು 10,000 ಕಡಿಮೆ ಕೊಡಿ. ಸಿಲ್ವರ್ ವೆಹಿಕಲ್ಗೆ ಇನ್ನೊಂದು 10,000 ಕಡಿಮೆ ಕೊಡಿ. ಬರೀ ನಿಮ್ಗೆ 2,40,000 ಗಾಡಿ ಎತ್ಕೊಂಡೋಗಿ 20,000 ಡೌನ್ ಪೇಮೆಂಟ್ ಕೊಡಿ ಸರ್. ಇನ್ ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. 2,40,000. 2,40,000 ಕೊಡಿ. 20,000 ಡೌನ್ ಪೇಮೆಂಟ್ ಮಾಡಿ. ಇನ್ ಮಿಕ್ಕಿದ್ ನಿಮ್ಗೆ ಲೋನ್ ಆಗ್ತದೆ. ಇದು ಸರ್ ಇದು KV100 ಸರ್. KV100 ಇದು 2016 ಮಾಡಲ್ ಸರ್. ಪೆಟ್ರೋಲ್ ವೇರಿಯಂಟ್ ಬರ್ತದೆ. ಸಿಂಗಲ್ ಓನರ್ ಗಾಡಿ ಇದು. ಬರೀ 75,000 ಕಿಲೋಮೀಟರ್ ಡ್ರೈವರ್ ಆಗಿದೆ. ವೆಹಿಕಲ್ ನಾನು ಇದನ್ನ ಟೆಸ್ಟ್ ಡ್ರೈವ್ ಮಾಡಿದೆ. ರಾತ್ರಿ ನಾನು ಯೂಸ್ ಮಾಡಿದೆ ಗಾಡಿ. ಒಂದು 100 ಕಿಲೋಮೀಟರ್ಸ್ ಗಾಡಿ ಹೊರಗಡೆ ತುಮಕೂರು ಎತ್ಕೊಂಡು ಹೋಗಿದೆ ಸರ್. ತುಂಬಾ ಚೆನ್ನಾಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಪಿಕಪ್ ಇದೆ, ಒಳ್ಳೆ ಮೈಲೇಜ್ ಬಂತು ನನಗೆ ಈ ಗಾಡಿ. ಒಂದು 20+ ಮೈಲೇಜ್ ಬಂದಿದೆ ಸರ್ ಗಾಡಿ. ಸಕ್ಕತ್ತಾಗಿದೆ. ಇದು 6 ಸೀಟರ್ ವೆಹಿಕಲ್ ಸರ್ ಇದು. ಆಯ್ತಾ? ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಇದು. ಆಯ್ತಾ ಸರ್? T8 ಸಕ್ಕತ್ತಾಗಿದೆ ಸರ್. ನೀವು ಆರಾಮಾಗಿ ನೀವು ಗಾಡಿ ತಗೊಂಡೋಗ್ಬೋದು. ನಾನು ಈ ಪ್ರೈಸ್ ಹೇಳ್ತೀರಾ ಸರ್ 4,50,000 ಹೇಳ್ತಾ ಇದ್ದೀನಿ. ಸೊ ನಿಮ್ ಕಡೆ ಬಂದ್ರೆ ಒಂದು 4,25,000 ಗಾಡಿ ಮಾಡ್ಕೊಡ್ತೀನಿ ಸರ್. 4,25,000 ಗಾಡಿ ಮಾಡ್ಕೊಡ್ತೀನಿ. ಅದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹಾಗೆ ಸರ್ ಸೆಲೆರಿಯೋ ಸರ್. ಸೆಲರಿ ಏನ್ ಗೊತ್ತಾ ಸರ್? ಇದು 2018 ಮಾಡಲು ಸರ್. ಇನ್ನೊಂದು ನಿಮ್ಗೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗ್ ಗೊತ್ತಾ ಸರ್? ಕೆಲವರು ನಾರ್ಮಲ್ ಆಗಿ ನಿಮ್ಮೊಂಥರ ಮಾಸ್ ಡೈಲಾಗ್ ಹೊಡಿತಾರೆ ಸರ್. ಫಿಲಮ್ ಡೈಲಾಗ್ ಹೊಡಿತಾರೆ, ಮಾಸ್ ಡೈಲಾಗ್. ನಾವಿದ್ರ ಮಾಸ್ ಡೈಲಾಗ್ ಹೊಡ್ಕೊಂಡು ನಾವೇನೆಲ್ಲೂ ಫಿಲಮ್ ಅಲ್ಲಿ ಹೀರೋ ಬೇಕಾಗಿಲ್ಲ ಸರ್. ಏನ್ ಗೊತ್ತಾ? ಇಲ್ದಿರೋದೆಲ್ಲ ಸುಮ್ಮನೆ ಹಂಗೈತೆ ಹಿಂಗೈತೆ ಬಿಲ್ಡಪ್ ಹಾಕೊಂಡು ನಮ್ಗೆ ಬಿಲ್ಡಪ್ ನಮ್ಗೆ ಬೇಕಾಗಿಲ್ಲ ಸರ್. ಏನಿದೆಯೋ ನ್ಯಾಚುರಲ್ ಆಗಿ ಮಾತಾಡ್ತೀವಿ. ಅಲ್ಲೊಂಥರ ಹೇಳ್ತಾರೆ, ಆಮೇಲೆ ಕಮೆಂಟ್ಸ್ ಅಲ್ಲಿ ಉಗಿತಾ ಇರ್ತಾರೆ, ಏನ್ರಿ ಹಿಂಗದೆ ಹಂಗದೆ ಚೆನ್ನಾಗಿಲ್ಲ, ಅದ್ ನಮ್ಗೆ ಬೇಕಾಗಿಲ್ಲ ಸರ್. ನಾನು ಹೇಳ್ದಂಗೆ ಫಿಲಮ್ ಹೀರೋ ಆಗ್ಬೇಕಾಗಿಲ್ಲ. ಏನಿದೆ ನ್ಯಾಚುರಲ್ ಆಗಿ ಮಾತಾಡ್ತೀವಿ. ನ್ಯಾಚುರಲ್ ಆಗಿ ಬಂದು ಗಾಡಿ ಎತ್ಕೊಂಡು ಹೋಗಿ ಸರ್. ಆಯ್ತಾ? ತುಂಬಾ ಚೆನ್ನಾಗಿದೆ ವೆಹಿಕಲ್. ಆಯ್ತಾ ಸರ್? ಈ ಗಾಡಿ 2018 ಮಾಡಲು. 18 ಮಾಡಲು ಟಾಪ್ ಎಂಡ್ ವೇರಿಯಂಟ್ ಸರ್. ಆಟೋಮೆಟಿಕ್ ಸುಮಾರು ಜನ ಕೇಳ್ತಾ ಇದ್ದಾರೆ ಮತ್ತೆ ಆಟೋಮೆಟಿಕ್ ವೆಹಿಕಲ್ ಇದೆಯಾ, ಆಟೋಮೆಟಿಕ್ ವೆಹಿಕಲ್ ಇದೆಯಾ ಅಂತ. 18 ಮಾಡಲು ಆಟೋಮೆಟಿಕ್ ZXi ವೇರಿಯಂಟ್ ಸರ್ ಇದು ಗಾಡಿ. ಫುಲ್ ಟಾಪ್ ಎಂಡ್, ಫುಲ್ಲಿ ಲೋಡೆಡ್ ಗಾಡಿ ಸರ್ ಇದು. ಬರೀ 76,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಪ್ರೈಸು ಸರ್ ನಾನು ನಿಮ್ಗೆ ಹೇಳ್ತಿರೋದು ಒಂದು ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಆಯ್ತಾ ಸರ್? 4,40,000 ಕೊಡಿ ಗಾಡಿ ಎತ್ಕೊಂಡೋಗಿ ಸರ್. 4,40,000 ಸರ್. ಎಸ್ ಸರ್. ಬರೀ ನಿಮಗೆ 4,40,000 2018 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್ ವೆಹಿಕಲ್ ಈ ಸಲ ನಿಮ್ಗೆ ಗಾಡಿ ಕೊಡ್ತಾ ಇದೀನಿ. ಹಾಗೆ ಸರ್ ರೆನಾಲ್ಟ್ ಡಸ್ಟರ್ ಸರ್. ಈ ಸಲ ಡಸ್ಟರ್ ಒಂದು ಒಳ್ಳೆ ನಿಮ್ಗೆ ಒಂದು ಚಿನ್ನದ ಬೆಲೆಯಲ್ಲಿ ಕೊಡ್ತೀನಿ ಸರ್. ನಿಮ್ಗೆ ಡೀಲರ್ಗಳು ಏನು ಬೆಲೆ ತಗೋತಾರೋ ಆ ಬೆಲೆ ಈ ಸಲ ನಿಮ್ಗೆ ಡಸ್ಟರ್ ಗಾಡಿ ಕೊಡ್ತೀನಿ. ಸರ್ 2016 ಮಾಡಲು ನಿಮ್ಗೆ ಸಿಟಿಗಳಲ್ಲಿ ಏನ್ ಹೇಳ್ತಾರೆ? 2014 ಮಾಡಲು ಸಿಟಿಯಲ್ಲಿ ಏನ್ ಹೇಳ್ತಾರೆ ಸರ್? ಎಲ್ಲ ಗಾಡಿಗಳನ್ನ 4,40,000 4,50,000 ಫೈನಲ್ ಹೇಳ್ತಾರೆ. ನಾನು ಈ ಸಲ ನಿಮ್ಗೆ ಈ ತರ ಈ ಗಾಡಿ ನಿಮ್ಗೆ ಕೊಡ್ತಾ ಇರೋದು 14 ಮಾಡಲ್ಲ. ಬರೀ ನಿಮ್ಗೆ 4 lakhs ಕೊಡ್ತೀನಿ ಸರ್ ಗಾಡಿನ. ಬರೀ 4 ಲಕ್ಷ ಸರ್. ಬರೀ 4 ಲಕ್ಷ 85 PS ಅದ್ರೂ ಒಳ್ಳೆ ಡೀಸೆಲ್ ಇದೆ. ನಿಮ್ಗೆ ಒಳ್ಳೆ ಮೈಲೇಜ್ ಬರ್ತದೆ. 22 ಮೈಲೇಜ್ ಬಂದಿಲ್ಲ ಗಾಡಿ ನಾನು ವಾಪಸ್ ಬಿಡಿ ನನಗೆ. ಹೌದಾ? ಹೌದು ಸರ್. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ನಿಮ್ಗೆ ಬರೀ 77,000 ಓಡಿದೆ ಗಾಡಿ. 77,000 ಹೌದು ಸರ್. ನಿಮ್ಗೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಥರ್ಡ್ ಓನರ್ ಆಗಿದೆ ವೆಹಿಕಲ್. ಆಯ್ತಾ? ವೆಹಿಕಲ್ ಒರಿಜಿನಾಲಿಟಿ ಇದೆ. ನಿಮ್ಗೆ ಏನೇನು ಸಮಸ್ಯೆ ಇಲ್ಲ. ನಿಮ್ಗೆ ಟರ್ಬೋ ಇಂದ ಹಿಡಿದು ಪ್ರತಿಯೊಂದು ವರ್ಕಿಂಗ್ ಕಂಡೀಷನ್ ಇದೆ ಸರ್. ಆಯ್ತಾ? ಸಕ್ಕತ್ತಾಗಿದೆ ಗಾಡಿ. ಯಾರಿಗೆ ಬೇಕೋ ಬಂದು ಎತ್ಕೊಂಡೋಗಿ. ಬರೀ 4 ಲಕ್ಷ ತಗೊಂಬನ್ನಿ ಗಾಡಿ ಎತ್ಕೊಂಡೋಗಿ. ಇಲ್ಲ ನೀವು ಲೋನ್ ಮೇಲೆ ನೋಡ್ತೀರಾ, ನಿಮ್ಗೆ ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 50ರಿಂದ ಒಂದು 3.5ರಿಂದ 3.25 ಲೋನ್ ಆಗ್ತದೆ. ಹೌದಾ? ಒಂದು 50,000 25,000 ಕೊಟ್ಟು ಗಾಡಿ ಎತ್ಕೊಂಡೋಗಿ ಸರ್. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ಯಾವ ಸರ್ ತೋರಿಸ್ತೀರಾ ಸರ್? ನೆಕ್ಸ್ಟ್ ನಿಮ್ಗೆ ಆಲ್ಟೋ K10 ತೋರಿಸ್ತೀನಿ. ಆಲ್ಟೋ K10 2014 ಮಾಡಲು ಸರ್. ಸಿಂಗಲ್ ಒಂದು ವೇರಿಯಂಟ್ ಇದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. VXi ವೇರಿಯಂಟ್. ಹೌದು ಸರ್. ನೀವು ಔಟ್ಲುಕ್ ಎಲ್ಲ ತೋರಿಸಿ. ಎಲ್ಲ ಎಷ್ಟು ನೀಟ್ ಇದೆ ನೋಡ್ರಿ ಗಾಡಿ. ಎಲ್ಲ ನಿಮ್ಗೆ ಡ್ಯಾಮೇಜಸ್ ಆಗಲಿ ಆ ಥರ ಏನೂ ಇಲ್ಲ ಸರ್. ಸರ್ ಗಾಡಿ ಇದು ಸರ್ ಬರೀ ನಿಮಗೆ ವೆಹಿಕಲ್ ತುಂಬಾ ಕಡಿಮೆ ಓಡಿದೆ. ಬರೀ 89,000 ಕಿಲೋಮೀಟರ್ ಓಡಿದೆ. 89,000 ಕಿಲೋಮೀಟರ್ ಓಡಿದೆ. ಫಸ್ಟ್ ಓನರ್ ವೇರಿಯಂಟ್ ವೆಹಿಕಲ್ ಇದು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಆಯ್ತಾ ಸರ್? ಓಕೆ. ಸೊ ನಾನು ಗಾಡಿ ಹೇಳ್ತಿರೋದು 2,65,000. ಸರ್ ನಿಮ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 2,55,000 ರೂಪಾಯಿಗೆ ಗಾಡಿ ಮಾಡ್ಕೊಡ್ತೀನಿ ಸರ್. 2,55,000 2,55,000
ಆಲ್ಟೋ K10 VXi 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಗ್ರ್ಯಾಂಡ್ ಐಟೆನ್ ಸರ್ ಗ್ರ್ಯಾಂಡ್ ಐಟೆನ್ 2016 ಮಾಡಲ್ ಮಾರ್ಕೆಟ್ಗೆ ಏನಿದೆ ಬೆಲೆ ಸರ್ 4.5 ಲಕ್ಷ ಇದೆಯಲ್ಲ ಸರ್. ಹೌದು ಸರ್. ನಾನು ನಿಮ್ಗೆ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ವೆಹಿಕಲ್ ನ ಬರೀ 3,50,000 ಗಾಡಿ ಕೊಡ್ತೀನಿ. 3,50,000? ಹೌದು ಸರ್, ಬರೀ 3,50,000 ಗೆ ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. ನನ್ನ ಕಡೆಯಿಂದ ಪ್ರೈಸ್ ಚಾಲೆಂಜಿಂಗ್ ನಿಮ್ಗೆ 2016 ಮಾಡಲ್ ಗಾಡಿನ ಬರೀ 3.5 ಲಕ್ಷಕ್ಕೆ ಯಾರು ಕೊಡ್ತಾರೆ ಸಿಂಗಲ್ ಓನರ್ ಗಾಡಿನ? ಸಿಂಗಲ್ ಓನರ್? ಹೌದು ಸರ್. ಡೀಸೆಲ್ ಗಾಡಿ ಸರ್, ಡೀಸೆಲ್ ವೇರಿಯಂಟ್. ಓಕೆ ಓಕೆ, ಸಕ್ಕತ್ತಾಗಿದೆ, ಬಂದು ತಗೊಂಡೋಗಿ ಸರ್. ನಿಮ್ಗೆ ಇದು ಮ್ಯಾಗ್ನಾ ಆಪ್ಷನ್ ಬರ್ತದೆ ಆಯ್ತಾ. ಬರೀ ನಿಮ್ಗೆ 87,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಆಯ್ತಾ. ಶೋರೂಮ್ ರೆಕಾರ್ಡ್ ಸರ್, ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಿಗ್ತದೆ. 4 ಟೈರ್ ಹೊಸ ಟೈರ್ ಇದೆ. ಒಂದು ಸ್ಕ್ರಾಚ್ ಆಗ್ಲಿ, ಒಂದು ಡೆಂಟ್ ಆಗ್ಲಿ, ರೀಪೇಂಟ್ ಆಗ್ಲಿ ಏನು ಇಲ್ಲ. ಗಾಡಿ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ನೀವು ಇಂಟೀರಿಯರ್ ಗೋಸ್ಕರ ಸರ್, ಇಂಟೀರಿಯರ್ ನೋಡ್ತಾ ಇರ್ಬೋದು ವೀಕ್ಷಕರೇ. ಡೀಸೆಲ್ ಇಂಜಿನ್, ಗ್ರ್ಯಾಂಡ್ ಐಟೆನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ವೇರಿಯಂಟ್ ಸರ್ ಇದು? ಸರ್ ಮ್ಯಾಗ್ನಾ ಆಪ್ಷನಲ್ ಬರ್ತದೆ ಗಾಡಿ ಇದು. ಮ್ಯಾಗ್ನಾ ಆಪ್ಷನಲ್ ಸರ್. 24 ರಿಂದ 26 ಮೈಲೇಜ್ ಬಂದಿಲ್ಲ ಅಂದ್ರೆ ಗಾಡಿ ತಂದು ನಂಗೆ ವಾಪಸ್ ತಂದ್ಬಿಡಿ. ಓಕೆ, ಪ್ರೈಸ್ ಎಷ್ಟಂದ್ರಿ ಸರ್? ಸರ್ ಬರೀ 3.5 ಲಕ್ಷ. ಇನ್ನೊಂದ್ರೆ ಹೆಚ್ಚು ಕಡಿಮೆ ಆಗುತ್ತಾ ಸರ್? ಇಲ್ಲ ಸರ್, 3,50,000 ನಿಮ್ಗೆ ಯಾರು ಕೊಡಲ್ಲ. 4.5 ಇದೆ ಮಾರ್ಕೆಟ್ ವ್ಯಾಲ್ಯೂ. 16 ಮಾಡಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಇದೆ, ತುಂಬಾ ಚೆನ್ನಾಗಿದೆ. ನಿಮ್ ಬೇಕಾದ್ರೆ ಬಂದು ತಗೊಂಡೋಗಿ ಸರ್. ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ. ಲೋನ್ ಬೇಕಾದ್ರೆ ನಿಮ್ಗೆ 100% ಲೋನ್ ಆಗ್ತದೆ. ಓಕೆ ಓಕೆ ಓಕೆ. ಇದು ಸರ್ ಇಯಾನು ನಾನು ನಿಮ್ಗೆ ಆಗ್ಲೇ ಹೇಳಿದೆ. ನನ್ನ ಹತ್ರ ಒಂದು 5 ರಿಂದ 6 ಗಾಡಿ ಏನಿದೆ ಅಂತ ಅಂದ್ಬಿಟ್ಟು ನೀವು ಯಾವ್ದನ್ನ ಬಂದು ತಗೊಂಡೋಗಿ 2,50,000 ಕೊಡಿ ಎತ್ಕೊಂಡೋಗಿ ಅಲ್ವಾ ಸರ್. ಈ ಗಾಡಿ ನಿಮ್ಗೆ 2013 ಮಾಡಲು ಸಿಂಗಲ್ ಓನರ್ ಇದೆ ಸರ್. 2013 ಮಾಡಲು ಸಿಂಗಲ್ ಓನರ್. 82,000 ಕಿಲೋಮೀಟರ್ ರನ್ ಆಗಿದೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಆಯ್ತಾ ಸರ್. 2,50,000 ಕೊಡಿ ಗಾಡಿ ಎತ್ಕೊಂಡೋಗಿ. 24 ಮೈಲೇಜ್ ಬರ್ತದೆ ಗಾಡಿ. 2,50,000 ಕೊಡಿ ಗಾಡಿ ಎತ್ಕೊಂಡೋಗಿ. 24 ಮೈಲೇಜ್ ಬಂದ ಗಾಡಿ ವಾಪಸ್ ತಂದ್ಬಿಡಿ ಸರ್. ಹೌದಾ? ಹೌದು ಸರ್. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಬರೀ 82,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 82,000 ಓಡಿದೆ. ನಂಬರ್ ನೋಡ್ಕೊಳ್ಳಿ, ನಂಬರ್ ಎಲ್ಲ ಸೆಟ್ ಆಗುತ್ತೆ ಅಂತ ನಿಮ್ಗೆ. ಇನ್ನೊಂದು ಕಲರ್ ಅಲ್ಲಿ ಇನ್ನೊಂದು ಇಯಾನ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇಯಾನು ನನ್ನ ಜಾಸ್ತಿ ಡಿಮ್ಯಾಂಡ್ ಈ ಕಲರ್ ಸರ್. ಈ ಮೆರೂನ್ ಕಲರ್ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಇದೆ ಆಯ್ತಾ. ಒಳ್ಳೆ ಸಕ್ಕತ್ ಸರ್ ಇದು. ನೋಡಿ ಗಾಡಿ ನಿಮ್ ಸಿಟಿ ಯೂಸ್ಗೆ ಇವತ್ತು ಈ ದೊಡ್ಡ ಗಾಡಿಗಳಲ್ಲಿ ಹೋದ್ರೆ ನಿಮ್ಗೆ ಪಾರ್ಕಿಂಗ್ ಸಾಕಾಗಲ್ಲ. XUV SUV ನಲ್ಲಿ ಎಲ್ಲಿ ನಿಮ್ಗೆ ಆಗಲ್ಲ ಅಲ್ಲೆಲ್ಲ ಇವತ್ತಿರೋ ಟ್ರಾಫಿಕ್ ಗೆ. ಇದು ನಿಮ್ 2 ವೀಲರ್ ಲೆಕ್ಕ ಕೊಟ್ಟೋಗ್ತೀರಿ ಸರ್. ಒಳ್ಳೆ ಮೈಲೇಜ್ 24-25 ಮೈಲೇಜ್ ಸಿಗ್ತದೆ ನಿಮ್ಗೆ ಅಲ್ವಾ. ಏನೇ ರಿಪೇರಿ ಬಂದ್ರು ತುಂಬಾ ಚೀಪ್ ಅಂಡ್ ಬೆಸ್ಟ್ 2 ವೀಲರ್ ಲೆಕ್ಕಕ್ಕೆ ರಿಪೇರಿ ಆಗ್ತದೆ. ಕಾರ್ ಅನ್ಕೊಂಡ್ಬಿಟ್ಟು 2 ವೀಲರ್ ಲೆಕ್ಕ ಅನ್ಕೊಂಡು ನೀವು ಗಾಡಿ ಓಡಿಸ್ಕೋಬಹುದು. ಮಳೆ ಚಳಿ ಎಲ್ಲ ನಿಮ್ಗೆ ಕಂಫರ್ಟಬಲ್ ಸರ್. ಇದು ಪ್ರೈಸ್ ಸಕ್ಕತ್ತಾಗಿದೆ ಸರ್ ನಿಮ್ಗೆ. ಸರ್ ಸೇಮ್ 2,50,000 ಕೊಡಿ. ನಾನೇನು ಮಾತಾಡಕ್ ಹೋಗಲ್ಲ. ಬನ್ನಿ, 6 ಗಾಡಿ ಇದೆ. ಏನು 6 ಟೆಸ್ಟ್ ಡ್ರೈವ್ ಮಾಡಿ. ಯಾವ್ದು ಸ್ಯಾಟಿಸ್ಫೈಡ್ ನಿಮ್ಗೆ ಚೆನ್ನಾಗಿದೆ ಅನ್ಸ್ತದೋ ನೀವು ತಗೊಂಡೋಗಿ ಸರ್. ಈ ಗಾಡಿಯಲ್ಲಿ ನಿಮ್ಗೆ ಏನು ಹೊಸ ಟೈರ್ ನೋಡಿ ಸರ್, ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಬ್ರಾಂಡ್ ನ್ಯೂ, ಒಂದೇ ಒಂದು ಸ್ಕ್ರಾಚ್, ಒಂದು ಡೆಂಟ್, ಒಂದು ದೃಷ್ಟಿಗೂ ₹1 ಖರ್ಚಿಲ್ಲ ಸರ್ ಈ ಗಾಡಿಗೆ. ಸಕ್ಕತ್ತಾಗಿ ಇಟ್ಟಿದ್ದಾರೆ. ಯಾರೋ ಸೂಪರ್ ಕಂಡೀಷನ್ ಆಗಿದೆ. ನಿಮ್ಗೇನು ಇಷ್ಟ ಆದ್ರೆ ಕಸ್ಟಮರ್ ಯಾರು ನೋಡ್ತಿದ್ದೀರಾ ಬನ್ನಿ ಸರ್. ನಿಮ್ಗೆ ಯಾರು ಇಷ್ಟ ಆಗ್ತದೆ ಒಂದು ದಯವಿಟ್ಟು ಎತ್ಕೊಂಡೋಗಿ. ತುಂಬಾ ಚೆನ್ನಾಗಿದೆ ಗಾಡಿ. ಎಷ್ಟಾದ್ರೆ ಸರ್ ಪ್ರೈಸ್? ಸರ್ ಬರೀ 2,50,000 ನಿಮಗೆ ಬಲ್ಕ್ ಇದೆ. ಒಂದು ಇಯಾನ್ ಬಲ್ಕ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು XUV 500 ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಇದು ಜಸ್ಟ್ ಬುಕ್ ಆಯ್ತು ಸರ್. ಆಫರ್ ಇಂದ ಬುಕ್ ಆಗಿದೆ ಗಾಡಿ ಇದು. 2012 ಮಾಡಲಿತ್ತು, ಬಟ್ ಇದು ಬುಕ್ ಆಯ್ತು ಸರ್. ಇದು ಕ್ಲಿಯರ್ ಆಯ್ತು. ಹೌದು ಸರ್. ಹಾಗೆ ನೆಕ್ಸ್ಟ್ ಟಾಟಾ ಗಾಡಿ ಸರ್. ಸರ್ ಟಾಟಾ ಮಾನ್ಸಾ ವೆಹಿಕಲ್ ಇದು. ಸಿಂಗಲ್ ಓನರ್ ವೆಹಿಕಲ್. ನಾನು ಏನ್ ಈ ಗಾಡಿ ಆಫರ್ ಮಾಡ್ತೀನಿ ಸರ್. ನಿಮ್ಗೆ ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ನಿಮ್ಗೆ ಈ ಗಾಡಿ ನಾನು ಕೊಡ್ತೀನಿ. ನನಗೆ ಏನ್ ಹೇಳಿದೆ ನಿಮ್ಗೆ ಗ್ರ್ಯಾಂಡ್ ಐಟೆನ್ ಅದೇ ತರ ಸೂಪರ್ ಬೆಲೆ ಕೊಡ್ತೀನಿ ಸರ್ ಈ ಸಲ ನಿಮ್ಗೆ. ಯಾರು ಪಾಪ ಗಾಡಿ ಕಲಿಯೋರು ಬಡವರು ಬಗ್ಗರು ನೋಡ್ತಾ ಇರ್ತಾರಲ್ಲ, ಈ ಸ್ಮಾಲ್ ಬಡ್ಜೆಟ್ ಎಲ್ಲ ಅದೇ ತರ ನೋಡ್ತಾರಲ್ವಾ ಸರ್, ಅವ್ರಿಗೆ ಅಂತಾನೆ ಈ ಗಾಡಿ ನಾನು 2010 ಮಾಡಲ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್, ಮಾನ್ಸಾ, ಟಾಟಾ ಮಾನ್ಸಾ ಸಿಂಗಲ್ ಓನರ್ ಗಾಡಿನ ನಾನು ಹೇಳ್ತೀರ ಆಫರ್ ಎಷ್ಟು ಅನ್ಕೊಂಡ್ರಿ ಸರ್? ಎಷ್ಟು ಸರ್? ಸರ್ ಬರೇ 1,75,000ಕ್ಕೆ 2010 ಮಾಡಲ್ ಮಾನ್ಸಾ ಕೊಡ್ತಾ ಇದೀನಿ. ಅದು ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್? ಹೌದು ಸರ್, ಸಿಂಗಲ್ ಓನರ್ ಗಾಡಿ ಇದು. ನೋಡ್ತಾ ಇರ್ಬೋದು ವೀಕ್ಷಕರೇ, ಟಾಟಾ ಮಾನ್ಸಾ ಡಿಕ್ಕಿ ಬರುತ್ತೆ ಸರ್. ಡಿಕ್ಕಿ ಬರ್ತದೆ, ಎಲ್ಲ ಇದೆ ಸರ್. ನಿಮ್ಗೆ ಲಾಂಗ್ ರೋಡರ್ಗೆ 7 ವರ್ಷದ ಗಾಡಿ ಆಯ್ತಾ. 2 ರಿಂದ 3 ಕ್ವಿಂಟಲ್ ಲಗೇಜ್ ಹಾಕ್ಬೋದು ಹಿಂದೆ ಕಡೆ. 5 ಜನ ಆರಾಮಾಗಿ ಕಂಫರ್ಟಬಲ್ ಕೊಡ್ಬೋದು. ನಿಮ್ಗೆ ಒಳ್ಳೆ ಪವರ್ ಇದೆ ಸರ್ ಈ ಗಾಡಿ. ಒಳ್ಳೆ ಪವರ್ ಇದೆ ಗಾಡಿ. ಟಾಟಾ ಗಾಡಿ ಬೇಕು ಅನ್ನೋರ್ಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ನಿಸಾನ್ ಟೆರನೋ ಸರ್. ಸರ್ ನಿಸಾನ್ ಟೆರನೋ ಇದನ್ನು ಕೂಡ ನಿಮ್ಗೆ ಒಂದು ಒಳ್ಳೆ ಧಮಾಕ ಪ್ರೈಸ್ ಅಲ್ಲಿ ಕೊಡಲ್ಲ ಸರ್ ನಾನು. ಸರ್ 2014 ಮಾಡಲ್ ವೆಹಿಕಲ್ ಏನಿದೆ ನಿಸಾನ್ ಟೆರನೋ ಇದೆ, ಮತ್ತೇನು ನಿಮ್ಗೆ ರೆನಾಲ್ಟ್ ಡಸ್ಟರ್ ಇದೆ. ಎರಡು ಸೇಮೇ ಬರ್ತದೆ ನಿಮ್ಗೆ, ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಈ ಗಾಡಿ ಸರ್ ಇವತ್ತು ನಿಮ್ಗೆ 14 ಮಾಡಲ್ ಗಾಡಿಗಳನ್ನ 4,80,000 5 ಲಕ್ಷವರೆಗೂ ಮಾಡ್ತಾರಲ್ವಾ ಸರ್. ನಾನ್ ನಿಮ್ಗೆ ಗಾಡಿ ಕೊಡೋದು ಎಷ್ಟು ಅನ್ಕೊಂಡ್ರಿ ಸರ್? ಎಷ್ಟು ಸರ್? ಸರ್ ಬರೇ 3,50,000 ನಾನು ಈ ಗಾಡಿ ಟೆರನೋ ಕೊಡ್ತೀನಿ. ಅದು ಯಾರು ಕೊಡ್ತಾರೆ ನಂಗೆ ತೋರಿಸಿ ಸರ್. 3.5 ಲಕ್ಷ ಬರೇ 3.5 ಲಕ್ಷಕ್ಕೆ 14 ಮಾಡಲ್ ಗಾಡಿ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ 14 ಮಾಡಲ್ ಟೆರನೋ ಸರ್. ಖಂಡಿತ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ವೇರಿಯಂಟ್. ನೀವು ಗಾಡಿ ತೋರಿಸಿ ಒಂದ್ಸಲ. 22-24 ಮೈಲೇಜ್ ಬರ್ತದೆ. 85 PS ಸಖತ್ ರೀಸೇಲ್ ಇರೋ ಗಾಡಿ ಸರ್ ಇದು. ಸರ್ ನಿಮ್ಗೊಂದು ಶಿಫ್ಟ್ ನ ಕೇಳಿದ್ರೆ, ಶಿಫ್ಟ್ 2012 ಮಾಡಲ್ ಕೇಳಿದ್ರೆ 4.5 ಲಕ್ಷ 4.25 ಹೇಳ್ತಾರೆ. ನಾನ್ ನಿಮ್ಗೆ 2014 ಮಾಡಲ್ ನಿಸಾನ್ ಟೆರನೋನ ಬರೇ 3,50,000 ಕೊಡ್ತೀನಿ. ಈ ತರ ನಿಮ್ಗೆ ಬೆಂಗಳೂರಲ್ಲಿ ಯಾವ ಶೋರೂಮ್ ಅಲ್ಲಿ ಕೊಡ್ತಾರೆ ಸರ್ ನಿಮ್ಗೆ ಬೆಸ್ಟ್ ಪ್ರೈಸ್ ಸರ್? 100%. ಇಲ್ಲಿ ನಾನು ಈ ಸಲ ಕಸ್ಟಮರ್ ಇಲ್ಲಿ ಬಂದ್ರೆ
ಇಲ್ಲಿಂದ ವಾಪಸ್ ಹೋಗಲ್ಲ. ಯಾವ್ದೋ ಒಂದು ಗಾಡಿ ನೋಡಕ್ ಬಂದಿರ್ತಾರೆ, ಇನ್ನೊಂದು ಯಾವ್ದೋ ಗಾಡಿ ಎತ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಆ ತರ ನಿಮ್ಗೆ ಆಫರ್ ಪ್ರೈಸ್ ನಾವು ಗಾಡಿ ಕೊಡ್ತಾರೆ ಸರ್. ಈ ಸಲ ಸರ್ ನಿಮ್ಗೆ ಈ ಸಲ ನಾನು ನಿಮ್ಗೆ ಆಫರ್ ಕೊಡ್ತಿರೋದು ಚಳಿಗಾಲದ ಆಫರ್ ಸರ್. ಚಳಿಗಾಲದ ಆಫರ್, ಚಳಿಗಾಲದಲ್ಲಿ ಬೆಚ್ಚಗೆ ಗಾಡಿ ಓಡಾಡ್ಬೇಕು ಅಂತ ಚಳಿಗಾಲದ ಆಫರ್ ನಿಮ್ಗೆ ಒನ್ ಆಫ್ ದಿ ನಿಮ್ಗೆ ಡೀಲಿಂಗ್ ಪ್ರೈಸ್ ಆ ಗಾಡಿ ಕೊಡಲ್ಲ ಸಾಧ್ಯ ಇಲ್ಲ ಸರ್. ಆ ಪ್ರೈಸ್ ನಾನು ನಿಮ್ಗೆ ಗಾಡಿಗಳು ಕೊಡ್ತಾ ಇದೀನಿ ನಿಮ್ ಕಸ್ಟಮರ್ಗಳಿಗೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಇಯಾನ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಇಯಾನ್ ಸರ್, ನಾನ್ ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ಈ ಗಾಡಿ ನಾನು ತಗೊಂಡರು 10 ರೂಪಾಯಿ ಏನು ಖರ್ಚಿಲ್ಲ ಸರ್. 10 ರೂಪಾಯಿ ಖರ್ಚಿಲ್ಲ, ಬರೀ ಪೆಟ್ರೋಲ್ ಹಾಕೊಂಡು ಈ ಗಾಡಿ ಓಡಿಸ್ಕೋಬೇಕು. ಅಷ್ಟು ಚೆನ್ನಾಗಿದೆ. ನಾನು ಹೇಳ್ತಿಲ್ಲ ಸರ್, ನಂದು ಓಪನ್ ಚಾಲೆಂಜ್. ನೀವು ಯಾರನ್ನ ಬರ್ತಾರೆ ಕರ್ಕೊಂಡು ಮೆಕ್ಯಾನಿಕ್ ನ ಕರ್ಕೊಂಡ್ ಬನ್ನಿ ಸರ್. ಯಾರಾದ್ರೂ ಬಂದು ಈ ಗಾಡಿ ಪ್ರೂವ್ ಮಾಡ್ಬಿಟ್ರಿಲ್ಲ, ಈ ಗಾಡಿ ನೀವು ರಿಪೇರಿ ಪ್ರೂವ್ ಮಾಡ್ಬಿಟ್ರೆ ಅವ್ರು ಹೇಳಿದ ರೇಟ್ ನಾನು ಈ ಗಾಡಿ ಕೊಡೋದು ನನ್ನ ಕಡೆಯಿಂದ ನನ್ನ ತಯಾರಿದ್ದೀನಿ. ಅಷ್ಟು ಕಂಡೀಷನ್ ಇದೆ ಗಾಡಿ ಇದು. ನಾನು ಪರ್ಸನಲಿ ಗಾಡಿ ಓಡಿಸ್ತಿದ್ದೀನಿ ಸರ್. ಸರ್ 1 ರೂಪಾಯಿ ರಿಪೇರಿ ಇಲ್ಲ ಸರ್ ವೆಹಿಕಲ್. ಯಾರು ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ. ಸಕ್ಕತ್ತಾಗಿಟ್ಟಿದ್ದಾರೆ. ಬರೀ 60,000 ಕಿಲೋಮೀಟರ್ ಹೊಡಿದೆ ಗಾಡಿ. ಜೆನ್ನಿಯನ್ನು ಶೋರೂಮ್ ರೆಕಾರ್ಡ್. ನೀವು ಇಂಟೀರಿಯರ್ ತೋರಿಸಿ ಸರ್, ಅದು ಎಷ್ಟು ನೀಟ್ ಆಯ್ತು ನೋಡಿ. ಸೀಟ್ ಕವರ್ ಇಂದ ಹಿಡಿದು ಪ್ರತಿಯೊಂದು ಸಕ್ಕತ್ತಾಗಿ ಇಟ್ಟಿದ್ದಾರೆ ಗಾಡಿ ಮಾತ್ರ. ಆಯ್ತಾ ಸರ್, ನನ್ನ ಹತ್ರ ಇಯಾನಲ್ಲಿರೋ ಕಲೆಕ್ಷನ್ಸ್ ಅಲ್ಲಿ ಇದು ಕೂಡ ಒಂದು ಒಳ್ಳೆ ಸೂಪರ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ನಾನು. ಆಯ್ತಾ ಸರ್. ಸರ್ ಈ ಗಾಡಿ ನಾನು ನಿಮ್ಗೆ ಇದು 2012 ಮಾಡಲ್ ಸರ್. ನಾನು ನಿಮ್ಗೆ ಈ ಗಾಡಿ ಸರ್ ನಿಮ್ಗೆ ಲಾಸ್ಟ್ ಈ ಗಾಡಿ ಅವೆಲ್ಲ ನಾನು 240 250 ಹೇಳಿದಲ್ಲ, ಈ ಗಾಡಿ ನಾನು ನಿಮ್ಗೆ ಕೊಡ್ತೀನಿ 2,25,000 ರೂಪಾಯಿ. ತಗೊಂಬನ್ನಿ ಈ ಗಾಡಿ ತಗೊಂಡೋಗಿ ಸರ್. 2,25,000 ಇಷ್ಟೆಲ್ಲ ಕಂಡೀಷನ್ ಗಾಡಿ, ಅದು ಓಪನ್ ಚಾಲೆಂಜ್ ಹಾಕಿ. ಈ ಗಾಡಿಲಿ 1 ರೂಪಾಯಿ ರಿಪೇರಿ ಇಲ್ಲ ಸರ್. ಯಾರಾದ್ರೂ ನೀವು ತಗೊಂಡೋಗ್ತೀರಾ ಈ ಗಾಡಿನ 1 ವಾರ ನಿಮ್ ಟೈಮ್ ಕೊಡ್ತೀನಿ ಸರ್. 1 ವಾರ ನೀವೇನು ಯೂಸ್ ಮಾಡ್ಕೊಳ್ಳಿ. ನಿಮ್ಗೇನು ಇಷ್ಟ ಆಗಿಲ್ಲ ಅಂದ್ರೆ ಓಪನ್ ಚಾಲೆಂಜ್ 10 ರೂಪಾಯಿ ಕಟ್ ಮಾಡಲ್ಲ, ನಿಮ್ಗೆ ದುಡ್ಡು ವಾಪಸ್ ಕೊಡ್ತೀನಿ ಸರ್. ಹೌದಾ? ಆ ತರ ಕಂಡೀಷನ್ ಇದೆ ಗಾಡಿ. ಇದು ಸೂಪರ್ ಕಂಡೀಷನ್. ನಿಮ್ಗೆ ಆಪರ್ಚುನಿಟಿ. ಯೂಸ್ಡ್ ಗಾಡಿ ಹುಡುಕ್ತಿರೋರ್ಗೆ ತುಂಬಾ ಪಾಪ ಅವ್ರು ಒಂಥರ ಗೊಂದಲದಲ್ಲಿ ಇರ್ತಾರೆ, ಗಾಡಿ ಹೆಂಗಿದೆ ಏನೋ ಕಂಡೀಷನ್ ಅಂತ ಪಾಪ ಭಯದಲ್ಲಿ ಇರ್ತಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಭಯ ಬೀಳಂಗಿಲ್ಲ ಸರ್. ಈ ಗಾಡಿ ಈ ಶೋರೂಮ್ ನಿಮ್ದು, ಈ ಕಾರ್ ನಿಮ್ದು ಸರ್. ಬನ್ನಿ, ಖಂಡಿತವಾಗ್ಲೂ ಭಯ ಬೇಡ. ಈ ಗಾಡಿ ಎತ್ಕೊಂಡೋಗಿ ಏನೇನೋ ಸಮಸ್ಯೆ ಇಲ್ಲ. ಹೌದಾ? ಹೌದು. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಇಯಾನ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಇನ್ನ ಇಯಾನ್ ಬಂದ್ಬಿಟ್ಟು ಅದನ್ನು ಕೂಡ ಇದು ಕೂಡ ಒಂದು ಕಲೆಕ್ಷನ್ ಆಯ್ತಾ. ಇದು ಸಿಂಗಲ್ ಓನರ್ ವೆಹಿಕಲ್ ಬರ್ತದೆ. 2013 ಮಾಡಲ್ ಸರ್ ವೆಹಿಕಲ್ ಇದು. 2013 ಮಾಡಲ್ ವೆಹಿಕಲ್. ನೀವು ಎಲ್ಲನ ಕರ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ. ನೀವು ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ಟೆಸ್ಟ್ ಮಾಡ್ಕೊಳ್ಳಿ ಸರ್. ಟೈರ್ ಎಲ್ಲ ಹೊಸ ಟೈರ್ ಇದೆ, 4 ಹೊಸ ಟೈರ್ ಇದೆ. ಎಲ್ಲ ಅಪ್ ಟು ಡೇಟ್ ಇದೆ ಸರ್. 2,50,000 ರೂಪಾಯಿ ಕೊಡಿ ಸರ್, ಗಾಡಿ ಎತ್ಕೊಂಡು ಹೋಗಿ ಸರ್. 2,50,000 ಲಕ್ಷ ಕೊಟ್ಬಿಡ್ತೀನಿ. ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಲೋನ್ ಆಗ್ತದೆ ಸರ್. ಒಂದು 2,20,000 2,30 ಲೋನ್ ಮಾಡಿಸ್ಕೊಡ್ತೀನಿ. ಒಂದು 20,000 30,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡಿ ಗಾಡಿ ಎತ್ಕೊಂಡೋಗಿ ಸರ್. ಸರ್ ಚಿನ್ನ ಸರ್ ಈ ಗಾಡಿಗಳು ಏನಿದೆಲ್ಲ ನಿಮ್ಗೆ ಬಡವರು ಬಗ್ಗರಿಗೆ ಸಿಟಿ ಯೂಸ್ ಮಾಡೋದಕ್ಕೆ ಒಂದು ಒನ್ ಆಫ್ ದಿ ಒಳ್ಳೆ ವೆಹಿಕಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಷ್ಟೇ, ತುಂಬಾ ಚೆನ್ನಾಗಿದೆ ಸರ್.